ನಮಸ್ಕಾರ, ಹೇಗಿದ್ದೀರಾ ನೀವೆಲ್ಲ? ಬಹಳ ದಿನದ ನಂತರ ನಾನು ಹಾಗೂ ನನ್ನ ಪುಟ್ಟ ಫ್ಯಾಮಿಲಿ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಎನ್ನುವ ತುಳು ಚಿತ್ರ ನೋಡಲಿಕ್ಕೆ ಹೊರಟೆವು. ಇದರಲ್ಲೇನೋ ಒಂದು ವಿಶೇಷತೆ ಇದೆ. ಏನು ವಿಶೇಷತೆ ಅಂತ ಹೇಳಿದರೆ, ಈ ಚಿತ್ರದಲ್ಲಿ ನಾನೊಂದು ಪುಟ್ಟ ಪಾತ್ರವನ್ನು, ಒಂದು HMನ ಪಾತ್ರವನ್ನು ಮಾಡಿದ್ದೇನೆ. ಆಯಿತಾ? ನಾವು 3 ಜನ ಫಿಲ್ಮ್ ನೋಡ್ಕೊಂಡು ಬರ್ತೀವಿ, ನೀವು ಹೋಗಿ ವ್ಲಾಗ್ ನೋಡ್ಕೊಂಡು ಬನ್ನಿ. ಯಾವ ವ್ಲಾಗ್ ಅಂತ ಕೇಳ್ತೀರಾ? ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ನಾನು ಶೂಟಿಂಗಿಗೆ ಹೋದ ದಿನ ಅದರ ವ್ಲಾಗ್ ನೋಡ್ತೀರಾ? ಹೋಗಿ ನೋಡಿ ಬನ್ನಿ, ಆಮೇಲೆ ಫಿಲ್ಮ್ ನೋಡಿ. ಆಯಿತಾ? ಹೇಗನ್ಸಿತ್ತು ಅಂತ ಹೇಳಿ. ನಮಸ್ಕಾರ, ಹೇಗಿದ್ದೀರಾ ನೀವೆಲ್ಲ? ಬೆಳಿಗ್ಗಿನ ಜಾವ 6 ಗಂಟೆ. ನಾನು ಒಂದು ಕೆಲಸಕ್ಕಾಗಿ ಹೊರಟಿದ್ದೇನೆ. ಅದು ಯಾವ ಕೆಲಸ ಅಂತ ಗೆಸ್ ಮಾಡಿ ನೋಡೋಣ. ಗೆಸ್ ಮಾಡಲಿಲ್ವಾ? ಬನ್ನಿ ಮತ್ತೆ ಹೋಗುವ. ಏನೋ ಹೇಳಬೇಕಂತೆ. ಇಂಚಿವಲ್ಲ, ಅವಳ ಎದುರು ಬರ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವಳ ಎದುರು ಅಷ್ಟೇ. ಚುಂಚ ಕೋಪ. ಬೆಳಿಗ್ಗೆ ಅಮ್ಮ ಹೊರಟಿದ್ದಾಳೆ ಹೇಳಿ. ಅತ್ತ ಚುಂಚು ಬಾಯ್. ಓಯ್ ಗುಂಡು. ನಾನು ಒಂದು ಶೂಟಿಗೆ ಹೋಗ್ತಾ ಇದ್ದೇನೆ. ಆಯ್ತಾ? ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅನ್ನುವ ತುಳು ಚಿತ್ರದ ಶೂಟಿಂಗ್. ಅದಕ್ಕೆ ನಾನು ಹೋಗ್ತಾ ಇದ್ದೇನೆ. ಒಂದು ರೋಲ್ ಇದೆ, ಒಂದು ಚಿಕ್ಕ ರೋಲ್. ಹಾಗಾಗಿ ಹೋಗ್ತಾ ಇದ್ದೇನೆ. ನನ್ನ ಸಾರಥಿ ಪತಿದೇವರು ನನ್ನನ್ನು ಕರ್ಕೊಂಡು ಹೋಗಿ ಬಿಟ್ಟು ಬರ್ತಾರೆ. ಆಮೇಲೆ ಸಂಜೆ ಎಷ್ಟೊತ್ತಿಗೆ ಮುಗೀತದೆ ಅಂತ ಗೊತ್ತಿಲ್ಲ. ಐ ವಿಲ್ ಮೇಕ್ ಮೈ ವೇ. ನಿಮ್ಮೆಲ್ಲರ ವಿಶಸ್ ಬೇಕು, ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಹಾರೈಕೆಗಳು ಬೇಕು ಅಂತ ಹೇಳ್ತಾ ಬನ್ನಿ ನನ್ನ ಜೊತೆಗೆ ಹೋಗುವ. ಇನ್ನು ಸಾರಿ ಚೇಂಜ್ ಮಾಡಲಿಕ್ಕೆ ಬಂದಿದ್ದೇನೆ. ಸಾರಿ ಎಲ್ಲ ಚೇಂಜ್ ಆದ ಮೇಲೆ ನಿಮ್ಮನ್ನು ಸಿಗ್ತೇನೆ.
ಮಾಯದ ಕತ್ತರಿಯೇ ಒಂದು ಮಾಯದ ಕತ್ತರಿಯೇ ತರಕ ಮೂಲಕ ತರಕರಿಯೇ ಕಾಲ ಬಿಟ್ಟರಿಯೇ क्या बात है करे 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 ಎಸ್, ಶೂಟಿಂಗ್ ಮುಗೀತು. ಮೇಕಪ್ಪನ್ನು ತೆಗಿತಾ ಇದ್ದೀನಿ. ಇನ್ನೊಂದು ಹೊಸ ವ್ಲಾಗಿನ ಜೊತೆ ನಿಮ್ಮೆಲ್ಲರನ್ನು ಸಿಗ್ತೀನಿ. ಅಲ್ಲಿವರೆಗೆ ಪ್ರೀತಿ ಇರಲಿ ಅಂತ ಹೇಳ್ತಾ, ಹಲೋ ಹೋಗ್ಬಿಡಿ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಮೂವಿ ನೋಡ್ತೀರ ತಾನೆ? ನೋಡಿದ ನಂತರ ಹೇಗಿತ್ತು ಅಂತ ಹೇಳಬೇಕು, ಆಯಿತಾ? ಇನ್ನೊಮ್ಮೆ ಸಿಗೋಣ. ಅಲ್ಲಿವರೆಗೆ ರಾಮ್ ರಾಮ್.